ನಮಸ್ಕಾರ ಸ್ನೇಹಿತರೆ. ಸ್ವಲ್ಪ ವರ್ಷಗಳ ಹಿಂದೆ ಟಿವಿ ಹಾಕಿದ್ರೆ ಸಾಕು, ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ರೆ ಸಾಕು, ನಿಮ್ಮ ಮಕ್ಕಳಿಗೆ ಮ್ಯಾಥ್ಸ್ ಕಷ್ಟನಾ, ಈಗಲೇ ಬೈಜೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಅನ್ನೋ ಜಾಹೀರಾತು ಬಂದು ಹೋಗ್ತಾ ಇದ್ದನ್ನ ನೀವು ನೆನ್ಪಿಟ್ಕೊಂಡಿರ್ಬೋದು. ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ರಿಂದ ಹಿಡಿದು ಫುಟ್ಬಾಲ್ ಲೆಜೆಂಡ್ ಲಯನಲ್ ಮೆಸ್ಸಿ ತನಕ, ಅಷ್ಟೇ ಯಾಕೆ ನಮ್ಮ ಟೀಮ್ ಇಂಡಿಯಾದ ಜೆರ್ಸಿ ಮೇಲೂ ಕೂಡ ರಾರಾಜಿಸ್ತಾ ಇದ್ದಿದ್ದು ಇದೇ ಬೈಜೂಸ್ ಲೋಗೋ. ಒಂದು ಕಾಲದಲ್ಲಿ 1,80,000 ಕೋಟಿ ರೂಪಾಯಿ ಮೌಲ್ಯವನ್ನ ಹೊಂದಿದ್ದ ಕಂಪನಿ, ಭಾರತದ ಹೆಮ್ಮೆಯ ಎಡ್ಯುಟೆಕ್ ಸಾಮ್ರಾಜ್ಯ. ಇವತ್ತು ಇದೇ ಬೈಜೂಸ್ ಮೌಲ್ಯ ಕಂಪ್ಲೀಟ್ ಝೀರೋ. ಬರೀ ಝೀರೋ ಆಗಿತ್ತಲ್ಲ, ಯಾವ ಮನುಷ್ಯ ಈ ಬೈಜೂಸ್ ಕಟ್ಟಿ ಬೆಳೆಸಿದ್ರೋ ಅದೇ ಸಂಸ್ಥಾಪಕ ಬೈಜು ರವೀಂದ್ರನ್ಗೆ ಜೈಲು ಶಿಕ್ಷೆ ಅನೌನ್ಸ್ ಆಗಿದೆ. ಕೋರ್ಟ್ ಆದೇಶವನ್ನ ಧಿಕ್ಕರಿಸಿದ್ದಕ್ಕೆ ಸಿಂಗಾಪುರ ಹೈಕೋರ್ಟ್ ಬೈಜು ರವೀಂದ್ರನ್ಗೆ ಬರೋಬ್ಬರಿ 6 ತಿಂಗಳ ಜೈಲು ಶಿಕ್ಷೆಯನ್ನ ಘೋಷಿಸಿದೆ. ಇನ್ನೊಂದು ಕಡೆ ಅಮೆರಿಕದಲ್ಲಿ ಸಾಲ ತಗೊಂಡಿದ್ದ 4,400 ಕೋಟಿ ರೂಪಾಯಿಯನ್ನ ಯಾರಿಗೂ ಗೊತ್ತಿಲ್ಲದೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ ಕಳ್ಳಾಟದ ಆರೋಪ ಕೂಡ ಬಯಲಾಗಿದೆ. ಇದಕ್ಕೆ ಅಮೆರಿಕದ ಕೋರ್ಟ್ ಬರೋಬ್ಬರಿ $1.07 ಬಿಲಿಯನ್ ಅಂದರೆ ಸುಮಾರು 9,000 ಕೋಟಿ ರೂಪಾಯಿಗೂ ಅಧಿಕ ದಂಡದ ಬರೆಯನ್ನ ಎಳೆದಿದೆ. ಹಾಗಿದ್ರೆ ಪಾಪದ ಪೋಷಕರನ್ನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿದ್ದ ಈ ಕಂಪನಿಗೆ ಮುಳುವಾಯ್ತಾ? ಬೆಟ್ಟದಷ್ಟು ಬೆಳೆದಿದ್ದ ಬೈಜೂಸ್ ಸಾಮ್ರಾಜ್ಯ ಕಣ್ಣೆದುರೆ ಕುಸ್ತು ಬಿದ್ದಿದ್ದು ಹೇಗೆ? 4,400 ಕೋಟಿ ರೂಪಾಯಿ ಸಾಲದ ಹಣ ಏನಾಯ್ತು? ಬೈಜೂಸ್ ಪತನದಿಂದ ಸ್ಟಾರ್ಟ್ಅಪ್ಗಳು ಕಲಿಬೇಕಾಗಿರೋ ಪಾಠಗಳೇನು? ಬನ್ನಿ ಈ ವರದಿಯಲ್ಲಿ ಬೈಜೂಸ್ನ ಬೆಳವಣಿಗೆಯಿಂದ ಪತನದವರೆಗಿನ ಎಲ್ಲ ಮಾಹಿತಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ಟೇಡಿಯಂ ಟು ಸ್ಮಾರ್ಟ್ ಫೋನ್, ಬೈಜೂಸ್ ಉದಯ. ಮೊದಲು ಈ ಬೈಜೂಸ್ನ ಹುಟ್ಟು ಮತ್ತು ಅದು ಬೆಳೆದು ಬಂದ ಹಾದಿಯನ್ನು ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಬೈಜೂಸ್ ಸಾಮ್ರಾಜ್ಯದ ಸಂಸ್ಥಾಪಕರ ಹೆಸರು ಬೈಜು ರವೀಂದ್ರನ್. ಇವರು ಮೂಲತಃ ಕೇರಳದ ಅಜಿಕೋಡ್ ಅನ್ನೋ ಊರಿನವರು. ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆದರೆ ಅವರಿಗೆ ಗಣಿತ ಪಂಚಪ್ರಾಣ. ತಮ್ಮ ಫ್ರೆಂಡ್ಸ್ಗೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಕ್ಯಾಟ್ ಎಕ್ಸಾಮ್ ಪಾಸ್ ಮಾಡೋಕೆ ಇವರು ಹೇಳ್ಕೊಡ್ತಾ ಇದ್ದ ಶಾರ್ಟ್ ಕಟ್ ಟ್ರಿಕ್ಸ್ ಸಿಕ್ಕಾಪಟ್ಟೆ ಫೇಮಸ್ ಆದವು. ಯಾವ ಲೆವೆಲ್ಗಂದರೆ ಕ್ಲಾಸ್ ರೂಮ್ಗಳು ಸಾಲದೆ ದೊಡ್ಡ ದೊಡ್ಡ ಸ್ಟೇಡಿಯಂಗಳಲ್ಲಿ ಸ್ಟೂಡೆಂಟ್ಸ್ಗೆ ಒಟ್ಟಿಗೆ ಪಾಠ ಮಾಡೋಕೆ ಶುರು ಮಾಡಿದ್ರು. ಇದೇ ಐಡಿಯಾವನ್ನು ಇಟ್ಕೊಂಡು 2011ರಲ್ಲಿ ಬೆಂಗಳೂರಲ್ಲಿ ಬೈಜು ರವೀಂದ್ರನ್ ಮತ್ತು ಅವರ ಪತ್ನಿ ದಿವ್ಯಾ ಗೋಕುಲ್ನಾಥ್ ಸೇರಿ ಥಿಂಕ್ ಆ್ಯಂಡ್ ಲರ್ನ್ ಅನ್ನೋ ಕಂಪನಿಯನ್ನು ಹುಟ್ಟು ಹಾಕಿದ್ರು. ಆಮೇಲೆ 2015 ಆಗಸ್ಟ್ನಲ್ಲಿ ಬೈಜೂಸ್ ಆ್ಯಪ್ ಲಾಂಚ್ ಆಯಿತು. ಆಲ್ರೆಡಿ ಭಾರತದಲ್ಲಿ ಸ್ಮಾರ್ಟ್ಫೋನ್ ಕ್ರಾಂತಿ ಶುರುವಾಗಿತ್ತಲ್ಲ, ಸೊ ಬೈಜೂಸ್ ಮನೆ ಮನೆಗೂ ತಲುಪ್ತು. ಕೇವಲ 3 ತಿಂಗಳಲ್ಲಿ 20 ಲಕ್ಷ ಜನ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರು. ಆದರೆ ಬೈಜೂಸ್ಗೆ ನಿಜವಾದ ಲಾಟ್ರಿ ಹೊಡೆದಿದ್ದು 2020ರ ಕೋವಿಡ್ ಲಾಕ್ಡೌನ್ನಲ್ಲಿ. ಯಾವಾಗ ಇಡೀ ದೇಶದಲ್ಲಿ ಶಾಲೆಗಳು ಮುಚ್ಚಿ ಹೋದ್ವು, ಮಕ್ಕಳ ಕೈಗೆ ಮೊಬೈಲ್ ಬಂತು, ಆನ್ಲೈನ್ ಕ್ಲಾಸ್ಗಳಿಗೆ ಡಿಮಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಇದರಿಂದ ಜಗತ್ತಿನ ದೊಡ್ಡ ದೊಡ್ಡ ಹೂಡಿಕೆದಾರರ ಕಣ್ಣು ಬೈಜೂಸ್ ಮೇಲೆ ಬಿತ್ತು. ಫೇಸ್ಬುಕ್ನ ಮಾರ್ಕ್ ಝಕರ್ಬರ್ಗ್, ಟೈಗರ್ ಗ್ಲೋಬಲ್, ಸಿಕೋಯಾ ಕ್ಯಾಪಿಟಲ್, ಬ್ಲ್ಯಾಕ್ ರಾಕ್ ಹೀಗೆ ಘಟಾನುಘಟಿ ಇನ್ವೆಸ್ಟರ್ಸ್ ಬೈಜೂಸ್ ಮೇಲೆ ಕೋಟಿ ಕೋಟಿ ಹಣವನ್ನು ಸುರಿಯೋಕೆ ಶುರು ಮಾಡಿದ್ರು. ನೋಡ್ತಿದ್ದ ಹಾಗೆ ಬೈಜೂಸ್ ವ್ಯಾಲ್ಯೂಯೇಷನ್ ರಾಕೆಟ್ ವೇಗದಲ್ಲಿ $22 ಬಿಲಿಯನ್ ಮುಟ್ತು. 2022ರ ಮಾರ್ಚ್ ಹೊತ್ತಿಗೆ ಇದು ಭಾರತದ ಅತಿ ದೊಡ್ಡ ಸ್ಟಾರ್ಟಪ್ ಆಗಿ ಬೆಳೆದು ನಿಲ್ತು. 150 ಮಿಲಿಯನ್ ಅಂದರೆ 15 ಕೋಟಿಗೂ ಅಧಿಕ ಸ್ಟೂಡೆಂಟ್ಸ್ ಈ ಆ್ಯಪನ್ನು ಯೂಸ್ ಮಾಡ್ತಾ ಇದ್ರು. 75 ಲಕ್ಷ ಜನ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು. ಎಲ್ಲವೂ ಪರ್ಫೆಕ್ಟ್ ಆಗೇ ಇತ್ತು. ಆದರೆ ಯಾವಾಗ ಕೈಗೆ ಸಾವಿರಾರು ಕೋಟಿ ಹಣ ಬಂದ್ಬಿತ್ತು, ಅಲ್ಲಿ ಆಟ ಶುರುವಾಯಿತು. ಪೋಷಕರ ಮೇಲೂ ಕೂಡ ಬೈಜೂಸ್ ಪ್ರೆಷರ್ ದುರಾಸೆಯ ಆಟವಾಗಿ ಬದಲಾಯಿತು. ಎಜುಕೇಶನ್ ಹೆಸರಲ್ಲಿ ಸುಲಿಗೆ, ಪೋಷಕರಿಗೆ ಬ್ಲಾಕ್ ಮೇಲ್, ಕಣ್ಣ ಮುಚ್ಚಾಲೆ ಲೆಕ್ಕ. ಕೈಗೆ ಸಾವಿರಾರು ಕೋಟಿ ರೂಪಾಯಿ ಫಂಡಿಂಗ್ ಬಂದ ತಕ್ಷಣ ಬೈಜೂಸ್ಗೆ ಅಕ್ಷರಶಃ ಹುಚ್ಚಿಡಿತು. ಬಂದ ಹಣವನ್ನು ತಮ್ಮ ಪ್ರಾಡಕ್ಟ್ ಇಂಪ್ರೂವ್ ಮಾಡೋಕೆ ಬಳಸೋ ಬದಲು ಕಂಡ ಕಂಪನಿಗಳನ್ನ ಖರೀದಿ ಮಾಡೋಕೆ ಶುರು ಮಾಡಿದ್ರು. 2020ರ ಆಗಸ್ಟ್ನಲ್ಲಿ ಬರೋಬ್ಬರಿ $300 ಮಿಲಿಯನ್ ಕೊಟ್ಟು ವೈಟ್ ಹ್ಯಾಟ್ ಜೂನಿಯರ್ ಅನ್ನೋ ಕಂಪನಿಯನ್ನ ಖರೀದಿ ಮಾಡಿದ್ರು. 2021ರ ಏಪ್ರಿಲ್ನಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ಗೆ ಕೊಟ್ಟಿದ್ದು $1 ಬಿಲಿಯನ್. ಆಮೇಲೆ ಗ್ರೇಟ್ ಲರ್ನಿಂಗ್ಗೆ $600 ಮಿಲಿಯನ್, ಅಮೆರಿಕದ ಎಪಿಕ್ ಕಂಪನಿಗೆ $500 ಮಿಲಿಯನ್. ಹೀಗೆ ಕಣ್ಣು ಮುಚ್ಚಿಕೊಂಡು ಬೇರೆ ಕಂಪನಿಗಳನ್ನು ಪರ್ಚೇಸ್ ಮಾಡ್ತಾ ಹೋದರು. ಆದರೆ ಇದು ಯಾವುದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಬೈಜೂಸ್ಗೆ ಇರಲಿಲ್ಲ. ಇನ್ನೊಂದು ಕಡೆ ಬೈಜೂಸ್ನ ಸೇಲ್ಸ್ ಟೀಮ್ ಎಷ್ಟು ಟಾಕ್ಸಿಕ್ ಆಗಿ ಬದಲಾಯಿತು ಅಂದರೆ ಕೇಳಿದ್ರೆ ಶಾಕ್ ಆಗ್ಬೋದು. ಸೇಲ್ಸ್ ಉದ್ಯೋಗಿಗಳಿಗೆ ವಿಪರೀತ ಟಾರ್ಗೆಟ್ ಕೊಟ್ಟರು. ಆ ಟಾರ್ಗೆಟ್ ರೀಚ್ ಮಾಡೋಕೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಏನು ಮಾಡಿದ್ರು ಗೊತ್ತಾ? ಬಡ ಮತ್ತು ಮಧ್ಯಮ ವರ್ಗದ ಪೋಷಕರಿಗೆ ಕಾಲ್ ಮಾಡಿ, ನಿಮ್ಮ ಮಗ ಸಿಕ್ಕಾಪಟ್ಟೆ ದಡ್ಡನಾಗ್ತಿದ್ದಾನೆ, ನಮ್ಮ ಆ್ಯಪ್ ತಗೊಳ್ಳಿಲ್ಲ ಅಂದರೆ ನಿಮ್ಮ ಮಗನ ಭವಿಷ್ಯವೇ ಹಾಳಾಗುತ್ತೆ ಅಂತ ಹೇಳಿ ಎಮೋಷ್ನಲ್ ಆಗಿ
ಸೇಲ್ಸನ್ನು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಓಕೆ, ನಮಗೆ ಆಸಕ್ತಿ ಇದೆ, ಕೈಯಲ್ಲಿ ದುಡ್ಡಿಲ್ಲ ಅಂತ ಪೋಷಕರು ಹೇಳಿದ್ರೆ ಥರ್ಡ್ ಪಾರ್ಟಿ ಆ್ಯಪ್ಗಳ ಮೂಲಕ ಬಲವಂತವಾಗಿ ಸಾಲ ಅಂದರೆ EMI ಮಾಡಿಸಿ ಲೋನ್ ಆ್ಯಪ್ಗಳ ಮೂಲಕ ಕೋರ್ಸನ್ನು ಸೇಲ್ ಮಾಡಿಸಿ ಪೇಮೆಂಟ್ ಮಾಡಿಸಿದ್ರು. ಎಷ್ಟೋ ಬಡ ಕುಟುಂಬಗಳು ಈ ಸಾಲ ತೀರಿಸಲಿಕ್ಕಾಗದೆ ಬೀದಿಗೆ ಬಂದರು. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಬೈಜೂಸ್ ಶೋಕಿ ಕಮ್ಮಿ ಆಗಲಿಲ್ಲ. ಕಂಪ್ನಿ ಲಾಸ್ನಲ್ಲಿದ್ದರೂ ಕೂಡ ಖ್ಯಾತ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿಯನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು. ಕತರ್ನಲ್ಲಿ ನಡೆದ 2022ರ ಫಿಫಾ ವರ್ಲ್ಡ್ ಕಪ್ಗೆ ಸ್ಪಾನ್ಸರ್ ಆಗಿ $40 ಮಿಲಿಯನ್ ಸುರಿದ್ರು. ಇಂಡಿಯನ್ ಕ್ರಿಕೆಟ್ ಟೀಮ್ ಜರ್ಸಿ ಮೇಲೂ ಕೂಡ ಬೈಜೂಸ್ ಲೋಗೋ ಬಂತು. ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ಕಂಪ್ನಿ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಪಲ್ಟಾ ಆದವು. ವರ್ಷಾನುಗಟ್ಟಲೆ ಕಂಪನಿಯ ಆರ್ಥಿಕ ವರದಿ ಏನಂದರೆ ಬ್ಯಾಲೆನ್ಸ್ ಶೀಟನ್ನು ಬೈಜೂಸ್ ರಿಲೀಸ್ ಮಾಡಲೇ ಇಲ್ಲ. ಲೆಕ್ಕದಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಏನೇನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿ ಜಗತ್ತಿನ ಟಾಪ್ ಆಡಿಟಿಂಗ್ ಕಂಪನಿ ಡೆಲಾಯ್ಟ್ 2023ರ ಜೂನಲ್ಲಿ ಬೈಜೂಸ್ನಿಂದ ಹೊರ ನಡೀತು. ಬೈಜೂಸ್ ಪತನದ ಕೌಂಟ್ ಡೌನ್ ಇಲ್ಲಿಂದ ಶುರುವಾಯಿತು. ಹಾಗಿದ್ರೆ ಮುಂದೇನಾಯಿತು ಅದನ್ನು ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ವಿಡಿಯೋದ ಪಾರ್ಟ್ನರ್ ಬಗ್ಗೆ ಹೇಳೋಕೆ ರೈಟ್ ಟೈಮ್. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಗಳೆಲ್ಲ ಇನ್ವೆಸ್ಟರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದರು. ಅವ್ರ ದುಡ್ಡಿಗೆ ಹೀಗೆಲ್ಲ ಆಯಿತು ಅಂತ ಹೇಳಿದ್ಮೇಲೆ ನಮ್ಮ ಹಣಕ್ಕೂ ರಿಸ್ಕ್ ಇದ್ದೇ ಇರುತ್ತಲ್ವ, ಕೇರ್ಫುಲ್ ಆಗಿ ಕಾಪಾಡಿಲ್ಲ ಅಂತ ಹೇಳಿದ್ರೆ. ಅಲ್ಲದೆ ಇವತ್ತಿನ ಲೈಫ್ ಸ್ಟೈಲ್ನಲ್ಲಿ ತಿಂಗಳ ಸಂಬಳ ಬಂದ ತಕ್ಷಣ ಆ ಬಿಲ್ ಈ ಬಿಲ್ ಅಂತ ಕರಗಿ ಹೋಗ್ತಾ ಇದೆ. ಸೊ ನಮ್ಮ ಕೆಲವು ಶಾರ್ಟ್ ಟರ್ಮ್ ಗೋಲ್ಗಳನ್ನು ರೀಚ್ ಆಗೋಕೆ ಆಗ್ತಾನೇ ಇಲ್ಲ. ಸೊ ಇಂಥ ಟೈಮ್ನಲ್ಲಿ ನಮ್ಮ ಹಣಕ್ಕೆ ಫಿಕ್ಸೆಡ್ ರಿಟರ್ನ್ ಸಿಗಬೇಕು. ನಮ್ಮ ಶಾರ್ಟ್ ಟು ಮೀಡಿಯಂ ಟರ್ಮ್ ಗೋಲ್ಗೆ ದುಡ್ಡು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ತಿಂಗಳು ಕೂಡಿಟ್ಟು ಮಾರ್ಕೆಟ್ ರಿಸ್ಕೇ ಇಲ್ಲದೆ ಸೇಫ್ ಆಗಿ ಮಾಡೋಕೆ, ಬ್ಯಾಂಕ್ನ ಫಿಕ್ಸೆಡ್ ಬಡ್ಡಿಯೊಂದಿಗೆ ಮಾಡೋಕೆ RD ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ಮೂಲಕ ನೀವು ಯಾವುದೇ ಹೊಸ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡ್ದೇನೆ, ಯಾವುದೇ ಫಾರ್ಮ್ ಫಿಲ್ ಮಾಡ್ದೇನೆ, ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕಲ್ಲಿ ನೀವು ಕುಳಿತಲ್ಲೇ RDಯನ್ನು ಶುರು ಮಾಡ್ಬೋದು. ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ RD ಬುಕ್ ಆಗುತ್ತೆ. ಇಲ್ಲಿ ನಿಮಗೆ 8ರಿಂದ 8.3% ವರೆಗೂ ಬಡ್ಡಿ ಸಿಗ್ತಾ ಇದೆ ರೈಟ್ ನಾವು ಈಗ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಎವ್ರಿ ಮಂತ್ ಜಸ್ಟ್ ಮಿನಿಮಮ್ 1,000ರಿಂದ 2,000 ರೂಪಾಯಿಂದ ಶುರು ಮಾಡಿ ನೀವು ಎಷ್ಟೊತ್ತಾದರೂ ಕೂಡ RDಯನ್ನು ಮಾಡಿಕೊಂಡು 1 ವರ್ಷಕ್ಕೆ ಬೇಕಾಗಿರೋ ದುಡ್ಡಿಗೆ, 2 ವರ್ಷಕ್ಕೆ ಬೇಕಾಗಿರೋ ದುಡ್ಡಿಗೆ, 3 ವರ್ಷಕ್ಕೆ ಬೇಕಾಗಿರೋ ದುಡ್ಡಿಗೆ ಬೇರೆ ಬೇರೆ ಗೋಲ್ಗಳಿಗೆ ತಕ್ಕಂತೆ ನೀವು ಸಪ್ರೇಟ್ ಫಂಡ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ಗ್ರೋ ಮಾಡಿಕೊಂಡು ಹೋಗೋಕೆ ಅವಕಾಶ ಇರುತ್ತೆ RDಯಲ್ಲಿ. ಯಾರಿಗೆಲ್ಲ ಆಸಕ್ತಿ ಇದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನೀಗ ಕಂಟಿನ್ಯೂ ಮಾಡೋಣ. 4,400 ಕೋಟಿ ಮಿಸ್ಸಿಂಗ್, ಅಮೆರಿಕದಲ್ಲಿ ಬೈಜೂಸ್ ಕಳ್ಳಾಟ. ಹೀಗೆ ಆಲ್ರೆಡಿ ಕಮರೋಕೆ ಶುರುವಾಗಿದ್ದ ಬೈಜೂಸ್ಗೆ ಕಡೆಯ ಮಳೆ ಹೊಡೆದಿದ್ದು ಅಮೆರಿಕದ ಒಂದು ಸಾಲ. ಇದು ಅಕ್ಷರಶಃ ಒಂದು ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ತರ ಇದೆ. 2021ರ ನವೆಂಬರ್ನಲ್ಲಿ ಬೈಜೂಸ್ ಅಮೆರಿಕದ ಸಾಲದಾತರಿಂದ ಟರ್ಮ್ ಲೋನ್ B ಅಡಿಯಲ್ಲಿ ಅಂದರೆ ದೊಡ್ಡ ದೊಡ್ಡ ಖಾಸಗಿ ಹೂಡಿಕೆದಾರರಿಂದ ನೇರವಾಗಿ $1.2 ಬಿಲಿಯನ್ ಅಂದರೆ ಸುಮಾರು 10,000 ಕೋಟಿ ರೂಪಾಯಿ ಆಸುಪಾಸಲ್ಲಿ ಸಾಲ ಪಡೆದಿತ್ತು. ಈ ಅಗ್ರಿಮೆಂಟ್ ಪ್ರಕಾರ ಕಂಪನಿಯ ಆರ್ಥಿಕ ಸ್ಥಿತಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸಾಲ ಕೊಟ್ಟವರು ತಮ್ಮ ಹಣವನ್ನು ವಾಪಸ್ ಕೇಳಬಹುದಾಗಿತ್ತು. ಆದರೆ ಬೈಜೂಸ್ ಕಳ್ಳಾಟ ಶುರುವಾಗಿದೆ ಇಲ್ಲಿ 2022ರ ಏಪ್ರಿಲ್ನಿಂದ ಜುಲೈ ನಡುವೆ. ಈ 10,000 ಕೋಟಿ ರೂಪಾಯಿ ಸಾಲದ ಪೈಕಿ ಬರೋಬ್ಬರಿ 4,400 ಕೋಟಿ ರೂಪಾಯಿಯನ್ನು ಅಂದರೆ $533 ಮಿಲಿಯನ್ ದುಡ್ಡನ್ನು ಬೈಜೂಸ್ ಯಾರಿಗೂ ಹೇಳಿದೆ ಸೈಲೆಂಟಾಗಿ ಬೇರೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತು. ಆ ಅಕೌಂಟ್ ಯಾರದು ಗೊತ್ತಾ? ಅಮೆರಿಕದ ಕ್ಯಾಂಪ್ ಶಾಫ್ಟ್ ಕ್ಯಾಪಿಟಲ್ ಫಂಡ್ ಅನ್ನೋ ಒಂದು ಚಿಕ್ಕ ಯಾವ ಅಸ್ತಿತ್ವವೂ ಇಲ್ಲದ ಹೆಜ್ ಫಂಡ್ಗೆ. ಈ ಕ್ಯಾಂಪ್ ಶಾಫ್ಟ್ ಕಂಪನಿಯ ಓನರ್ ವಿಲಿಯಂ ಕ್ಯಾಮರಾನ್ ಮಾರ್ಟನ್ ಅನ್ನೋ ಕೇವಲ 20 ವರ್ಷದ ಹುಡುಗ ಆಗಿದ್ದ ಟೈಮ್ನಲ್ಲಿ ಇವನಿಗೆ ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟ್ ಹಿಸ್ಟ್ರಿನೂ ಇರಲಿಲ್ಲ. ಈ ವಿಷಯ ಸಾಲ ಕೊಟ್ಟ ಅಮೆರಿಕದ ಲೆಂಡರ್ಸ್ಗೆ, ಸಾಲದಾತರಿಗೆ ಹೋಯಿತು. ನಮ್ಮ ಹಣ ಸೇಫ್ ಇಲ್ಲ, ನಮಗೆ ವಾಪಸ್ ಕೊಡಿ ಅಂಥೇಳಿ ಅಮೆರಿಕದ ಡೆಲವೇರ್ ಕೋರ್ಟ್ ಮೆಟ್ಟಿಲೇ ಇರಿದ್ರು ಅವರೆಲ್ಲ. ಕೋರ್ಟ್ನಲ್ಲಿ ಜಡ್ಜ್ ಕೇಳಿದರು $533 ಮಿಲಿಯನ್ ಅಥವಾ $500 ಬಿಲಿಯನ್ ಅಲ್ವಾ ಇದು, ಆ ದುಡ್ಡು ಎಲ್ಲಿದೆ ಹೇಳಿ ಅಂತ. ಬೈಜೂಸ್ ಕಡೆಯಿಂದ ಉತ್ತರವೇ ಇಲ್ಲ ಸರಿಯಾಗಿ. ಈ ಹಣವನ್ನು ಹವಾಲಾ ಮೂಲಕ ಬೇರೆ ಬೇರೆ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿದ ಆರೋಪ ಇದೆ. 2025ರ ಫೆಬ್ರವರಿಯಲ್ಲಿ ಅಮೆರಿಕದ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು ಇದು ಪಕ್ಕಾ ಫ್ರಾಡ್ ಸ್ಕೀಮ್ ಅಂತ. ಈ ಕ್ಯಾಂಪ್ ಶಾಫ್ಟ್ ಅನ್ನೋದು ಒಂದು ನಕಲಿ ಕಂಪನಿ ಅಂತ. ಇದರ ಪರಿಣಾಮ ಏನಾಯಿತು ಗೊತ್ತಾ? ಅಮೆರಿಕದ ನ್ಯಾಯಾಲಯ ಕೋಪಗೊಂಡು 2025ರ ನವೆಂಬರ್ನಲ್ಲಿ ಬೈಜೂಸ್ಗೆ ಬರೋಬ್ಬರಿ $1.07 ಬಿಲಿಯನ್ ದಂಡವನ್ನು ವಿಧಿಸಿತು. ಸಿಂಗಪುರ್ ಹೈಕೋರ್ಟ್ ಚಾಟಿ ಬೈಜು ರವೀಂದ್ರನ್ಗೆ ಜೈಲು. ಅಮೆರಿಕದ ಸಾಲ ದಂಡದ ಕಿಡಿ ನೇರವಾಗಿ ಹೊತ್ಕೊಂಡಿದ್ದು ಸಿಂಗಪೂರ್ನಲ್ಲಿ. ಯಾಕಂದರೆ ಬೈಜೂಸ್ನ ಅಂತಾರಾಷ್ಟ್ರೀಯ ವ್ಯವಹಾರಗಳು ಮತ್ತು ಫಂಡಿಂಗ್ ನಡೀತಾ ಇದ್ದಿದ್ದು ಸಿಂಗಪುರ್ ಮೂಲದ ಸಬ್ಸಿಡರಿ ಕಂಪನಿಗಳ ಮೂಲಕ. ಅಮೆರಿಕದಲ್ಲಿ ಸಾಲ ಕೊಟ್ಟಿದ್ದ ಲೆಂಡರ್ ಸುಮ್ಮನೆ ಕೂರಲಿಲ್ಲ. ಸಿಂಗಪುರ್ ಹೈಕೋರ್ಟ್ನಲ್ಲೂ ಕೂಡ ಕೇಸ್ ಹಾಕಿದ್ರು. ಸಿಂಗಪುರ್ ಕೋರ್ಟ್ ಬೈಜು ರವೀಂದ್ರನ್ಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತು. ನೋಡಿ, ಆ $533 ಮಿಲಿಯನ್ ಹಣ ಎಲ್ಲಿದೆ ಅನ್ನೋದರ ಡೀಟೇಲ್ಸ್ ಕೊಡಿ. ಆ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ.
₹1 ಕೂಡ ಮುಟ್ಟಂಗಿಲ್ಲ ಅಂತ ಆರ್ಡರ್ ಮಾಡಿತ್ತು. ಆದರೆ ಬೈಜು ರವೀಂದ್ರನ್ ಕೋರ್ಟ್ ಆದೇಶಕ್ಕೆ ಕೇರ್ ಮಾಡಲೇ ಇಲ್ಲ. ಹಣ ಎಲ್ಲಿದೆ ಅನ್ನೋ ಮಾಹಿತಿಯನ್ನು ಬಚ್ಚಿಟ್ರು. ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟರು. ಆಸ್ತಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಒಂದು ದೇಶದ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಅದರಲ್ಲೂ ಕೂಡ ಸಿಂಗಾಪುರ ಅದು ಆರ್ಥಿಕ ಅವ್ಯವಹಾರವನ್ನು ಸಹಿಸಲ್ಲ. ಯಾಕಂದರೆ ಅದೇ ಅವರ ಜೀವಾಳ. ಅದರಲ್ಲಿ ಪ್ರಾಪರ್ ರೆಗ್ಯುಲೇಷನನ್ನು ಮೇಂಟೈನ್ ಮಾಡೋದೇ ಅಟ್ರ್ಯಾಕ್ಷನ್ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ. ಸಿಂಗಾಪುರ್ ಅವ್ರು ಸಹಿಸಲ್ಲ. ಸೊ 2026 ಮೇ ತಿಂಗಳಲ್ಲಿ ಸಿಂಗಾಪುರ ಹೈಕೋರ್ಟ್ ಗರಂ ಆಯಿತು. ಕೇವಲ ಹಣದ ದುರ್ಬಳಕೆ ಮಾತ್ರ ಅಲ್ಲ, ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿದ ನ್ಯಾಯಾಲಯಕ್ಕೆ ಅಗೌರವ ತೋರಿದ ಕಾರಣಕ್ಕಾಗಿ ಬೈಜು ರವೀಂದ್ರನ್ಗೆ 6 ತಿಂಗಳ ಜೈಲು ಶಿಕ್ಷೆಯನ್ನು ಅನೌನ್ಸ್ ಮಾಡಿದೆ. ಸ್ಟೇಡಿಯಂನಲ್ಲಿ ನಿಂತು ಸಾವಿರಾರು ಮಕ್ಕಳಿಗೆ ಗಣಿತದ ಮೇಷ್ಟ್ರಾಗಿ ಪಾಠ ಮಾಡ್ತಿದ್ದ ಮನುಷ್ಯ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಟಿಲೇರಿ ಇವತ್ತು ಜೈಲು ಪಾಲಾಗುವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಬೀದಿಗೆ ಬಿದ್ದ ಉದ್ಯೋಗಿಗಳು, PF ಹಣಕ್ಕೂ ಕನ್ನ. ಬೈಜೂಸ್ ಆಡಿದ ಈ ಇಡೀ ಆಟದಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದ್ದು ಮಾತ್ರ ಪಾಪದ ಉದ್ಯೋಗಿಗಳು. ಕಂಪನಿ ಕಷ್ಟದಲ್ಲಿದೆ ಅಂಥೇಳಿ 2022ರಿಂದ ಹಿಡಿದು ಇಲ್ಲಿವರೆಗೆ 27,000ಕ್ಕೂ ಅಧಿಕ ಉದ್ಯೋಗಿಗಳನ್ನು ರಾತ್ರೋರಾತ್ರಿ ಜಾಬ್ನಿಂದ ತೆಗೆದು ಹಾಕಿದ್ದಾರೆ. ಕೆಲಸ ಮಾಡಿದವರಿಗೂ ತಿಂಗಳುಗಟ್ಟಲೆ ಸಂಬಳ ಕೊಟ್ಟಿಲ್ಲ. ಇದಕ್ಕಿಂತ ಆಘಾತಕಾರಿ ವಿಚಾರ ಅಂದರೆ ನೌಕರರ ಸಂಬಳದಲ್ಲಿ ಕಟ್ ಮಾಡಿದ್ದ PF ಹಣವನ್ನು ಬೈಜೂಸ್ ಸರ್ಕಾರದ EPFO ಅಕೌಂಟ್ಗೂ ಕಟ್ಟಿಲ್ಲ. 2022 ಆಗಸ್ಟ್ನಿಂದ 2023 ಮೇವರೆಗೆ ಉದ್ಯೋಗಿಗಳ ಭವಿಷ್ಯದ ಹಣಕ್ಕೂ ಕನ್ನ ಹಾಕಲಾಗಿತ್ತು. ಇನ್ನು ಹೂಡಿಕೆದಾರರ ಕಥೆಯಂತೂ ಕೇಳಲೇಬೇಡಿ. ಪ್ರೋಸೆಸ್ ಮತ್ತು ಬ್ಲ್ಯಾಕ್ ರಾಕ್ನಂತಹ ಬೃಹತ್ ಕಂಪನಿಗಳು ತಾವು ಬೈಜೂಸ್ನಲ್ಲಿ ಹಾಕಿದ್ದ ಕೋಟ್ಯಂತರ ರೂಪಾಯಿ ಹಣ ಕಂಪ್ಲೀಟ್ ಆಗಿ ಮುಳುಗೋಯಿತು ಅಂತ ಹೇಳಿವೆ. ಈಗ ಬೈಜೂಸ್ ಮೌಲ್ಯ ಶೂನ್ಯ ಅಂತ ಅಧಿಕೃತವಾಗಿ ಡಿಕ್ಲೇರ್ ಮಾಡಿವೆ. ಸದ್ಯ ಭಾರತದಲ್ಲಿ ಏನಾಗ್ತಾ ಇದೆ? ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ NCLT ಬೈಜೂಸ್ ವಿರುದ್ಧ ದಿವಾಳಿ ಪ್ರಕ್ರಿಯೆಯನ್ನು ಅಂದರೆ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸನ್ನು ಶುರು ಮಾಡಿದೆ. ಶೈಲೇಂದ್ರ ಅಜ್ಮೇರ್ ಅನ್ನೋರನ್ನು ರೆಸೊಲ್ಯೂಷನ್ ಪ್ರೊಫೆಷನಲ್ ಆಗಿ ನೇಮಕ ಮಾಡಲಾಗಿದೆ. ಬೈಜೂಸ್ ಆಸ್ತಿಪಾಸ್ತಿಗಳನ್ನೆಲ್ಲ ಮಾರಿ ಸಾಲ ತೀರಿಸುವ ಪ್ರಕ್ರಿಯೆ ನಡೀತಾ ಇದೆ. ಒಟ್ಟಲ್ಲಿ ಬೈಜೂಸ್ ಕ್ಲೋಸ್ ಆಗೋ ಹಂತಕ್ಕೆ ಬಂದಿದೆ. ದುರಾಸೆಗೆ ಬಿದ್ದ ಬ್ರೇಕ್, ಸ್ಟಾರ್ಟಪ್ಗಳು ಕಲಿಬೇಕಾದ ಪಾಠ. ನೋಡಿ, ಬೈಜೂಸ್ ಕೇವಲ ಕಂಪನಿ ಆಗಿರಲಿಲ್ಲ, ಒಂದು ಇಡೀ ಭಾರತೀಯ ಸ್ಟಾರ್ಟಪ್ ಲೋಕದ ಪೋಸ್ಟರ್ ಬಾಯ್ ಆಗಿತ್ತು. ಭಾರತದಿಂದಲೂ ಗ್ಲೋಬಲ್ ಲೆವೆಲ್ನ ಕಂಪನಿ ಕಟ್ಟಬಹುದು ಅನ್ನೋದನ್ನು ಬೈಜೂಸ್ ತೋರಿಸ್ಕೊಟ್ಟಿತ್ತು. ಆದರೆ ಉಳಿಸ್ಕೊಳ್ಳಿಲ್ಲ ಅಷ್ಟೇ. ಈ ಪತನದಿಂದ ಎಲ್ಲ ಉದ್ಯಮಿಗಳು ಕಲಿಬೇಕಾದ 3 ದೊಡ್ಡ ಪಾಠಗಳಿವೆ. ಒಂದು, ನಿಮ್ಮ ಹತ್ರ ಎಷ್ಟೇ ಅದ್ಭುತ ಐಡಿಯಾ ಇದ್ರೂ ಕೂಡ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಹೋದರೆ ಉಳಿಗಾಲ ಇಲ್ಲ. ಆಡಿಟಿಂಗ್ ಪಕ್ಕ ಇರಲೇಬೇಕು. ಎರಡನೇದು, ಕೇವಲ ಪೇಪರ್ ಮೇಲೆ ವ್ಯಾಲ್ಯೂಷನ್ ತೋರಿಸಿ ಊದಿಕೊಳ್ಳೋ ಬದಲು ರಿಯಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡಬೇಕು. ದಿಢೀರಂತ ಬೆಳೆಯೋ ದುರಾಸೆ ತೋರಿಸಬಾರ್ದು. ಮೂರನೇದು, ಅತಿ ಮುಖ್ಯವಾಗಿರೋದು ಕಸ್ಟಮರ್ ಟ್ರಸ್ಟ್. ಗ್ರಾಹಕರನ್ನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಸುಳ್ಳು ಹೇಳಿ ಮಾರಾಟ ಮಾಡಿದ್ರೆ ಅದು ಲಾಂಗ್ ಟರ್ಮ್ನಲ್ಲಿ ವರ್ಕ್ ಆಗಲ್ಲ. ಬೈಜೂಸ್ ಹತ್ರ ಗ್ರೇಟ್ ಪ್ರಾಡಕ್ಟ್ ಇತ್ತು. ಲಾಕ್ಡೌನ್ ಟೈಮ್ನಲ್ಲಿ ತುಂಬ ಮಕ್ಕಳಿಗೆ ಹೆಲ್ಪ್ ಆಯಿತು ನಿಜ. ಆದರೆ ನಿಮ್ಮ ಮಕ್ಕಳಿಗೆ ನಮ್ದು ಇಲ್ಲ ಅಂದರೆ ತಲೆನೇ ಹೋಗಲ್ಲ, ಅವರು ಜಾಣರಾಗೋದೆಲ್ಲ ದಡ್ಡರಾಗಿಬಿಡ್ತಾರೆ. ಯಾವುದು ಥರ್ಡ್ ಪಾರ್ಟಿ ಲೋನ್ ಆ್ಯಪಲ್ಲೆಲ್ಲ ಲೋನ್ ಕೊಡಿಸ್ಬಿಟ್ಟು ಮಾಡಿ ಅಂಥೇಳಿ ಫೋರ್ಸ್ ಮಾಡಿ ಮಾಡಿಸೋದು, ಅದೆಲ್ಲ ಲಾಂಗ್ ಟರ್ಮ್ನಲ್ಲಿ ಹೆಂಗೆ ಸಸ್ಟೈನ್ ಮಾಡೋಕ್ಕಾಗುತ್ತೆ? ಅದನ್ನೆಲ್ಲ ನೋಡಿ ಈಗ ಹೆಂಗಾಗಿದೆ ಅಂಥೇಳಿ. $22 ಬಿಲಿಯನ್ ಮೌಲ್ಯದ ಕಂಪನಿಯನ್ನು ಹೇಗೆ ನಾಶ ಮಾಡಿ ಪುಡಿ ಮಾಡಿ ಬಿಸಾಕ್ಬೋದು ಅನ್ನೋದಕ್ಕೆ ಬೈಜೂಸ್ ಒಂದು ಜೀವಂತ ಉದಾಹರಣೆ. ನಿಮಗೆ ಈ ಎಕ್ಸ್ಪ್ಲೇನರ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಮಾರ್ಕೆಟ್ ರಿಸ್ಕ್ ಇಲ್ಲದೆ, ಮಾರ್ಕೆಟಿಗೆ ಲಿಂಕೇ ಇಲ್ಲದೆ ಮೀಡಿಯಮ್ ಮತ್ತು ಶಾರ್ಟ್ ಟರ್ಮ್ ಗೋಲ್ಗಳಿಗಾಗಿ ಬ್ಯಾಂಕ್ನಿಂದ ಬರೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ನೀವು ದುಡ್ಡನ್ನು ಸೇವ್ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ರೆ ನೀವು RD, ಭಾರತದಲ್ಲಿ ಬ್ಯಾಂಕ್ಗಳು ಆಫರ್ ಮಾಡೋ RD, ರಿಕರಿಂಗ್ ಡೆಪಾಸಿಟ್, FD ಅಂದರೆ ಲಂಸಮ್ ಇರಬೇಕು, RD ಅಂದರೆ ತಿಂಗಳು ಸಣ್ಣ ಅಮೌಂಟಿಂದಲೂ ಕೂಡ ನೀವು ದೊಡ್ಡ ಗಂಟನ್ನು ನಿರ್ಮಾಣ ಮಾಡ್ತಾ ಹೋಗ್ಬೋದು. ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಓಪನ್ ಮಾಡಿ ಅಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ನೋಡಿ ಈ ಥರ ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ನಿಮಗೆ ಸೂಕ್ತ ಅನಿಸೋ ಬ್ಯಾಂಕ್ನಲ್ಲಿ ನೀವು RD ಅಥವಾ FD ಈ ಥರ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಉಳಿತಾಯವನ್ನು ಶುರು ಮಾಡಬಹುದು. ಈಗ ರೈಟ್ ನಾವು ಸ್ಟೇಬಲ್ ಮನಿಯಲ್ಲಿ 8ರಿಂದ 8.3% ತನಕ ಇಂಟ್ರೆಸ್ಟ್ ಕೊಡ್ತಾ ಇರೋ ಬ್ಯಾಂಕ್ಗಳು ಕೂಡ ಇದ್ದಾವೆ. ಆಸಕ್ತರು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.